Hello, dear students. Welcome to Learn with Chaitra. Today I'm coming with a new concept: motion. A car X moves from A and stops at B and then crosses C. Across a car Y moves from A and stops at B. The statement true regarding the X ಎಂಬ ಕಾರು ಏನಿಂದ ಚಲಿಸಿ ಸಿ ಅನ್ನು ಬಳಸಿಕೊಂಡು ಬಿ ನಲ್ಲಿ ನಿಂತಿದೆ. ಮತ್ತೊಂದು ವೈ ಎಂಬ ಕಾರು ಏನಿಂದ ಚಲಿಸಿ ಬಿ ನಲ್ಲಿ ನಿಂತಿದೆ. ಎರಡು ಕಾರುಗಳ ಸ್ಥಾನಪಲ್ಲಟಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಸರಿಯಾದ ಹೇಳಿಕೆ ಆಗಿದೆ? ಎರಡು ಕಾರುಗಳಿಗೆ ಸಂಬಂಧಿಸಿದ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಜಾಸ್ತಿ ಹೇಳಕ್ ಹೋಗಲ್ಲ, ಆಪ್ಷನ್ಸ್ ಯಾವ್ದು ಸರಿ ಇದೆ ಅಂತ ಹೇಳ್ಬಿಡ್ತೀನಿ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಟೂ ಕಾರ್ಸ್ ದ ಸೇಮ್. ಯಾಕಂದ್ರೆ ಇವತ್ತು ತುಂಬಾ ಕಾನ್ಸೆಪ್ಟ್ ನ ಕವರ್ ಮಾಡ್ತಾ ಇದೀವಿ ಜೊತೆಗೆ, ಸೊ ಲೇಟ್ ಆಗದ್ ಬೇಡ. ಸೊ ಆನ್ಸರ್ ನ ಬೇಗ ಹೇಳ್ಬಿಡ್ತೀನಿ. An ox is revolving around a circle of radius 2 meters and the distance covered by the ox when it completes 3.5 hours. ಒಂದು ox ನ ಏನು ಒಂದು ಸರ್ಕಲ್ ಅಂತ ತಗೊಳ್ಳೋಣ. ಒಂದು ಸರ್ಕಲ್ ತಗೊಳ್ತೀನಿ ಈಗ. ಎಕ್ಸಾಂಪಲ್ ಓಕೆ, ಡ್ರಾ ಮಾಡೋಣ ಒಂದು ಸರ್ಕಲ್. ಎಲಿಪ್ಸೆ ಡ್ರಾ ಮಾಡಿದೀನಿ. ಇಲ್ಲೊಂದು ಆರೋ ಮಾರ್ಕ್ ಹಾಕೋಣವಾ? ಆರೋಸ್ ಇದೆಯಾ? ಇಲ್ಲಾಂದ್ರೆ ನಾನೇ ಡ್ರಾ ಮಾಡ್ಬಿಡ್ತೀನಿ, ನೋ ಪ್ರಾಬ್ಲಮ್. ಸರ್ಕಲ್ ತಗೊಂಡೆ, ಇಲ್ಲೊಂದು ಆರೋ ಹಾಕೊಳ್ಳೋಣ ಹೇಗ್ ಮೂವ್ ಆಗ್ತಿದೆ ಅಂತ ಹೇಳಿ. ಎ ಇಂದ ಬಿಗೆ ಮೂವ್ ಆಗ್ತಾ ಇದೆ. ಏನಂದ್ರೆ ಏನು ಅದು ಎತ್ತಿನ ಕಟ್ಟಿದ್ದಾರೆ. 2 ಮೀಟರ್ ತ್ರಿಜ್ಯವಿರುವ ಒಂದು ಗಾಣವನ್ನು ಸುತ್ತಿಸಿದೆ. ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದ್ರೆ 2 ಮೀಟರ್ ಇದೆ ತ್ರಿಜ್ಯ. 3.5 ಎಷ್ಟು ಸುತ್ತಿದೆ ಅಂತ ಹೇಳಿದ್ರೆ ನಂಬರ್ ಆಫ್ ರೆವಲ್ಯೂಷನ್ ಅದು ಸುತ್ತಿರೋದು 3.5. ಎಷ್ಟು ರೌಂಡ್ ಅಂದ್ರೆ 3.5 ರೌಂಡ್ ಹೋಗಿದೆ. ಹಾಗಾದ್ರೆ ನಾವಿಲ್ಲಿ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಎರಡು ಕೂಡ ಫೈಂಡ್ ಔಟ್ ಮಾಡ್ಬೇಕು. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ರೆವಲ್ಯೂಷನ್ ಹೋಗಿದೆ, ರೆವಲ್ಯೂಷನ್ ಯಾವ್ದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ರೆವಲ್ಯೂಷನ್ ಸರ್ಕಂಫರೆನ್ಸ್ ಗೆ ಈಕ್ವಲ್ ಆಗಿದೆ. ಸೊ ರೆವಲ್ಯೂಷನ್ ಈಕ್ವಲ್ಸ್ ಟು ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಗೆ ಫಾರ್ಮುಲಾ ಏನು? ಕಂಫರೆನ್ಸ್. ಓಕೆ, ಸರ್ಕಂಫರೆನ್ಸ್ ಗೆ ಫಾರ್ಮುಲಾ 2πr ಅಲ್ವಾ? ಸೊ ಇಲ್ಲಿ ಒನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ನಂಬರ್ ಆಫ್ ರೆವಲ್ಯೂಷನ್. ಒನ್ ರೆವಲ್ಯೂಷನ್ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ 1 ರೆವಲ್ಯೂಷನ್ ಇಂಟು ನಂಬರ್ ಆಫ್ ರೆವಲ್ಯೂಷನ್. ಒನ್ ರೆವಲ್ಯೂಷನ್ ಅಂದ್ರೆ 2πr. ನಂಬರ್ ಆಫ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಎಷ್ಟು ಸುತ್ತಿದೆ? 3.5 ಅಲ್ವಾ? ಸೊ 2 ಇಂಟು 22 ಡಿವೈಡ್ ಬೈ 7. r ವ್ಯಾಲ್ಯೂ 2 ಇದೆ. 3.5 into 2 ಅಂದ್ರೆ 7 ಆಗುತ್ತೆ. 7 r ಕ್ಯಾನ್ಸಲ್ each other. ಸೊ 44 ಮೀಟರ್ ಡಿಸ್ಟೆನ್ಸ್. ಬಟ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಎ ಇಂದ ಬಿ ಗೆ ಬಂದಿದೆ ಅಂತ ಹೇಳಿದ್ರೆ ಹಾಫ್ ಸರ್ಕಂಫರೆನ್ಸ್ ಆಗಿದೆ. ಎ ಇಂದ ಬಿ ಹೋಗುತ್ತೆ, ಮತ್ತೆ ಈ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ 2 ಆಗುತ್ತಾ? ಸೊ ಎ ಬಿ ಅಂತ ಹೇಳಿ ಅವಾಗ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಎ ಬಿ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಎ ಬಿ ಯಾವ್ದಕ್ಕೆ ಸಮ? ಡಿಸ್ಪ್ಲೇಸ್ಮೆಂಟ್ ಗೆ ಈಕ್ವಲ್. ಸೊ ಡಿಸ್ಪ್ಲೇಸ್ಮೆಂಟ್ ಎ ಬಿ ಈಕ್ವಲ್ಸ್ ಟು ಏನಾಗುತ್ತೆ? 2 ಸತಿ ಹೋಗಿದ್ದೇನಾ ಅಂದ್ರೆ 2r ಆಗುತ್ತೆ. r ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. 2 ಇಂಟು 2 ಅಂದ್ರೆ 4 ಮೀಟರ್. ಎಲ್ಲಿದೆ ಆಪ್ಷನ್? ಆಪ್ಷನ್ ಬಿ ಅಲ್ವಾ? 4 meter and 44 meter is the right answer. And the next question. A girl is spinning a stone tied to a string at the stone. ಬಾಲಕಿಯೊಬ್ಬಳು ಕಲ್ಲೊಂದನ್ನು ದಾರಕ್ಕೆ ಕಟ್ಟಿ ತಿರುಗಿಸಿದ್ದಾಳೆ. ಆ ಕಲ್ಲು ಯಾವ ತರ ಚಲಿಸುತ್ತೆ? ಮೂವ್ಸ್ ವಿತ್ ದ ಸೇಮ್ ವೆಲಾಸಿಟಿನ? ಆಪ್ಷನ್ ನಾನು ಸರಿ ಆನ್ಸರ್ ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. The moves with the same velocity. Option B is the right answer. So the correct statement with the motion of the body say and with reference to the figure. ಚಿತ್ರಕ್ಕೆ ಸಂಬಂಧಿಸಿದಂತೆ ಎ ಮತ್ತು ಬಿ ಗಳ ಕೈಗಳ ಚಲನೆಗೆ ಸೂಕ್ತವಾದ ಹೇಳಿಕೆ
ಯಾವ ಹೇಳಿಕೆ ಸರಿಯಾಗಿರ್ಬೋದು ಅಂತ ನೋಡೋಣ. ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವು ಕೂಡ ಆನ್ಸರ್ ಯಾವುದು ಅಂತ ಟ್ರೈ ಮಾಡಿ ನನಗೂ ಕಾಮೆಂಟ್ ಸೆಕ್ಷನ್ ಅಲ್ಲೇ ಹಾಕಿ. ಇದರಲ್ಲಿ ಎಲ್ಲದೂ ಕೂಡ ಆಗುತ್ತೆ. ಸೊ ಆಪ್ಷನ್ ಡಿ ಇದರಲ್ಲಿ ರೈಟ್ ಆನ್ಸರ್ ಆಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲೂ ಸಾಲ್ವ್ ಮಾಡೋಣ. 2 kg ದ್ರವ್ಯವಿರುವ ಕಬ್ಬಿಣದ ಗುಂಡನ್ನು 5 ಮೀಟರ್ ದೂರ ಎಸೆಯಲು ಪ್ರಯೋಗಿಸಬಹುದಾದ ಬಲ. The force exerted on the iron ball of mass 2 kg thrown it for the distance 5 meter. ಅಂದ್ರೆ 2 kg ಇಂದ 2 ಡಿಸ್ಟೆನ್ಸ್ ಮಾಡ್ತೀರಾ, ಆನ್ಸರ್ 10 ನ್ಯೂಟನ್ ಬರುತ್ತೆ. ಈಸಿ ಇದೆ, ಡೈರೆಕ್ಟ್ ಮಾಡ್ಬಿಡ್ಬೋದು. 10 ನ್ಯೂಟನ್ ಬಂದಿದೆ. 10 ನ್ಯೂಟನ್ ಇಲ್ಲಿದೆಯಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಗೆ ಹೋಗ್ಬಿಡೋಣ. ಓಕೆ, ಇನ್ ನೆಕ್ಸ್ಟ್ ಕ್ವಶನ್ ಸ್ಟಾರ್ಸ್ ಅಂಡ್ ದ ಸೋಲಾರ್ ಸಿಸ್ಟಮ್ ಎಲ್ಲ ಇದೆ. ಇಲ್ಲಿ half of the moon is visible to the moon changes in a shape every day. The reason for this. ಚಂದ್ರನ ಅರ್ಧ ಭಾಗ ನಿಮಗೆ ಕಾಣಿಸಿದರೂ ಚಂದ್ರನ ಪ್ರತಿದಿನ ತನ್ನ ಆಕಾರವನ್ನು ಬದಲಿಸಿದಂತೆ ಕಾರಣ. ಅಂದ್ರೆ ಅರ್ಧ ಭಾಗ ನಮ್ಗೆ ಕಾಣಿಸಿದ್ರು ಕೂಡ ಆಕಾರ ಚೇಂಜ್ ಆಗ್ತಾ ಹೋಗ್ತಿರತ್ತಲ್ವಾ, ಯಾಕೆ ಅಂತ ಹೇಳಿದ್ರೆ ಏನಾಗಿರ್ಬೋದು ರೀಸನ್? ಕ್ವಶನ್ ನಂಬರ್ 47. The moon is not self illuminating object. ಅಂದ್ರೆ ಚಂದ್ರನ ಸ್ವಯಂ ಪ್ರಕಾಶ ಆಗಿರೋದಿಲ್ಲ, ಇದೇ ರೀಸನ್ ಆಗಿದೆ. This one is the right answer. The moon takes 29.53 days to complete one revolution around the earth. The same moon to take 30 days to move the full moon to full moon, and from new moon to new moon. The cause for this difference is the ಚಂದ್ರನ ಭೂಮಿಯ ಸುತ್ತ ಒಂದು ಸುತ್ತಲೂ 29.53 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 30 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣ ಏನಾಗಿರ್ಬೋದು? Motion of the earth in its orbit. Option B is the right answer. The reason for the occurrence of the season ಬರ್ತಾ ಇರತ್ತಲ್ವಾ, ಅದ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಈ ತರ ಋತುಗಳು ಚೇಂಜ್ ಆಗಕ್ಕೆ ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ. ಋತುಗಳು ಚೇಂಜ್ ಆಗಕ್ಕೆ the rotation of the earth and tilting of its axis. Option B is the right answer. The pole star doesn't appear to move because ಧ್ರುವ ನಕ್ಷತ್ರ ಚಲಿಸದಂತೆ ಕಾಣುವುದಿಲ್ಲ. ಚಲಿಸ್ತಾ ಇರತ್ತೆ, ಬಟ್ ಚಲಿಸ್ದಂಗೆ ಕಾಣೋದಿಲ್ಲ, ಚಲಿಸದಂತೆ ಕಾಣುವುದಿಲ್ಲ. ಯಾಕೆ ರೀಸನ್ ಆಗಿರ್ಬೋದು? ಇಟ್ ಈಸ್ ಅನ್ ಡೈರೆಕ್ಟ್ ಲೈನ್ ವಿತ್ ಅನ್ ಅರ್ತ್ ಲ್ಯಾಟಿಟ್ಯೂಡ್. ಇಲ್ಲಿ ಸ್ಟಾರ್ ಇದೆ ಅಂತ ಹೇಳಿದ್ರೆ ಪೋಲ್ ಸ್ಟಾರ್ ಏನಂದ್ರೆ ಡೈರೆಕ್ಟ್ ಲೈನ್ ಇದೆ ಅರ್ತ್ ಲ್ಯಾಟಿಟ್ಯೂಡ್ ಗೆ, ಸೊ ಹಾಗೆ ಕಾಣಿಸುತ್ತೆ. ಇಟ್ ಇಸ್ ಡೈರೆಕ್ಟ್ ಲೈನ್ ವಿತ್ ಅರ್ತ್ ಲ್ಯಾಟಿಟ್ಯೂಡ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. The reason for the celestial bodies appear to move from east to west in the sky. ಆಕಾಶಕಾಯಗಳು ಆಕಾಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಲು ಕಾರಣ. The rotation of the earth is from west to east is Venus. The rotation of the earth is from west to east. So option B is the right answer. Option B ಸರಿಯಾದ ಆನ್ಸರ್ ಆಗಿದೆ. The group of the planet correctly arranged in the descending order based on the size. ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಸರಿಯಾದ ಜೋಡಿಸಲಾದ ಗ್ರಹಗಳ ಗುಂಪು ಯಾವುದು? ಸ್ಯಾಟರ್ನ್, ಅರ್ತ್, ವೀನಸ್ ಮತ್ತೆ ಮಾರ್ಸ್. ನೆಕ್ಸ್ಟ್ ಲೈಟ್ ಹೋಗೋಣ.
and the light ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. The surface of the water is horizontal. This can be seen as a mirror. This is because ನೀರಿನ ಮೇಲ್ಮೇಲೆ ದರ್ಪಣ ಅಂತ ಕರಿತೀವಿ. ನೀರಿನ ಮೇಲ್ಮೇ ನೋಡಿದ್ರೆ ದರ್ಪಣ ತರ ಕಾಣಿಸುತ್ತೆ, ನಿಮ್ ಪ್ರತಿಬಿಂಬನೂ ಕಾಣಿಸುತ್ತೆ. ಅದೇ ಏನಕ್ಕೆ ಕಾರಣ ಆಗಿರ್ಬೋದು ಅಂತ. The water surface changes direction of the light. Option B, right answer. So this one is the right answer. The mirror that the student can be obtained reflection is a wide area, or a wide area ದಲ್ಲಿ ಕಾಣಿಸೋದು. ಆಪ್ಷನ್ ಬಿ ರೈಟ್ ಆನ್ಸರ್. ವಿದ್ಯಾರ್ಥಿಯೊಬ್ಬ ವಿಶಾಲ ಪ್ರದೇಶದಲ್ಲಿ ಪ್ರತಿಬಿಂಬವನ್ನು ಪಡೆಯಲು ಬಳಸಬಹುದಾದ ದರ್ಪಣ ಹೀನ ದರ್ಪಣ ಆಗಿದೆ. ನೆಕ್ಸ್ಟ್ ಹೀಟ್. The grain is boiling water up, moves up and down. The reason for this due to ನೀರಿನಲ್ಲಿ ಬೇಯುತ್ತಿರುವ ಬೇಳೆಗಳು ಮೇಲೆ ಕೆಳಗೆ ಆಗ್ತಾ ಚಲಿಸ್ತಾ ಇರತ್ತೆ. ರೀಸನ್ ಏನಾಗಿರ್ಬೋದು, ಮೇಲೆ ಕೆಳಗೆನೆ ಯಾಕೆ ಆಗ್ತಾ ಇರತ್ತೆ ಅಂತ ರೀಸನ್. The transfer of the heat in convection mode. The transfer of the heat in convection mode. So this is the reason. Convection mode ಅಲ್ಲಿ ಇರತ್ತೆ ಟ್ರಾನ್ಸ್ಫರ್ ಆಫ್ ಹೀಟ್. ಸೊ ನಿಮಗೆ ಮೇಲೆ ಕೆಳಗೆ ಆಗಿರೋ ತರ ಕಾಣಿಸುತ್ತೆ. Next, force and pressure. A person is standing on a loose stand, another person is the same mass is lying on the same stand. In this case, ಬಲ ಮತ್ತು ಒತ್ತಡ. ಸಡಿಲವಾದ ಮರಳಿನ ಮೇಲೆ ಎ ಎಂಬ ವ್ಯಕ್ತಿಯು ನಿಂತಿದ್ದಾನೆ, ಅಷ್ಟೇ ರಾಶಿಯುಳ್ಳ ಬಿ ಎಂಬ ವ್ಯಕ್ತಿಯು ಮರಳಿನ ಮೇಲೆ ಮಲಗಿದ್ದಾನೆ. ಆಗ both A and B apply different forces on the sand. A exerts the more pressure on the sand, B exerts the more pressure on the sand. The both A and B exert the same pressure on the sand. ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಬೇರೆ ಬೇರೆ ಬಲವನ್ನು ಉಪಯೋಗಿಸುತ್ತಾರೆ. ಎ ಇಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಬಿ ನಿಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಒಂದೇ ಪ್ರಮಾಣದ ಒತ್ತಡ ಉಂಟು ಮಾಡುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಬೋತ್ ಎ ಅಂಡ್ ಬಿ ಅಪ್ಲೈ ದ ಡಿಫರೆಂಟ್ ಫೋರ್ಸ್ ಆನ್ ದ ಸ್ಯಾಂಡ್. ಸೊ ಇದರಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ. ಡಿಫರೆಂಟ್ ಫೋರ್ಸಸ್ ಅಪ್ಲೈ ಮಾಡುತ್ತೆ. ಸೊ ಆಪ್ಷನ್ ಬಿ ಇದರಲ್ಲಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಲ್ಲಿದೆ. ಆಪ್ಷನ್ ಎ ಸರಿ ಇದೆ. Next question. It is dangerous to stand in a platform when the train is moving. A train is moving because ಒಂದು ರೈಲು ವೇಗವಾಗಿ ಚಲಿಸಿದ ಆ ಸಮಯದಲ್ಲಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಬಾರ್ದು. ಏನು ಕಾರಣ ಆಗಿರ್ಬೋದು ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ನಂಬರ್ 57. ಇಲ್ಲಿ ಹೈ ಸ್ಪೀಡ್ ಆಗಿರೋದ್ರಿಂದ, ಅದರ ವೇಗ ಹೆಚ್ಚಾಗಿರೋದ್ರಿಂದ ಹೀಗಾಗ್ತಾ ಇದೆಯಾ, ಸುಮಾರು ರೀಸನ್ಸ್ ಕೊಟ್ಟಿದ್ದಾರೆ. ಸೊ ಹೈ ಸ್ಪೀಡ್ ಆಫ್ ದ ಕ್ರಿಯೇಟ್ಸ್ ದ ಹೈ ಪ್ರೆಷರ್ ಅಂಡ್ ಪುಷಸ್ ಔಟ್ ದ ಪರ್ಸನ್. ಹೈ ಸ್ಪೀಡು ಹೈ ಪ್ರೆಷರ್ ಮಾಡಿ ಪರ್ಸನ್ ನ ಹೊರಗಡೆ ಪುಷ್ ಮಾಡುತ್ತೆ, ಅದೇ ರೀಸನ್ ಆಗಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್, ಐಡೆಂಟಿಫೈ ದ ಸಿಚುಯೇಷನ್ಸ್ ವೆನ್ ದ ವರ್ಕ್ ಇಸ್ ಸೆಟ್ ಟು ಬಿ ಡನ್. ವರ್ಕ್ ಆಗಿದೆ ಅಂತ ಹೇಳಿದ್ರೆ ಯಾವ ಸಿಚುಯೇಷನ್ ಇದ್ರಲ್ಲಾಗಿದೆ? ಕೆಲಸ ನಡೆದಿರುವ ಸಂದರ್ಭದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಟಾಯ್ ನ ಹಾರ್ಡ್ ಆಗಿ ತಳ್ಳಿದಾಗ ಕೆಲಸ ನಡೆದಿದೆ ಅಂದ್ರೆ ಫೋರ್ಸ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಅಂತ ಹೇಳಿದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇದು ರೀಸನ್ ಆಗಿದೆ. ಟೇಕ್ an empty oil tin and fill half of it with water and boil the water for 10 minutes and close the tin using the lid. Pour cold water on it and tin suddenly gets compressed because ಒಂದು ತಗಡಿನ
ಖಾಲಿ ಡಬ್ಬಿಯಲ್ಲಿ ಸುಮಾರು ಅರ್ಧದಷ್ಟು ನೀರು ತುಂಬಿ 10 ನಿಮಿಷ ಕುದಿಸಿದ ನಂತರ ಬಿಗಿಯಾಗಿ ಮುಚ್ಚಳವನ್ನು ಹಾಕಿ ತಕ್ಷಣ ಡಬ್ಬಿಯ ಮೇಲೆ ನೀರು ಸುರಿದರೆ ಡಬ್ಬಿಯು ಒಂದೇ ಬಾರಿ ಸಂಕುಚಿತಗೊಳ್ಳಲು ಏನ್ ಕಾರಣ ಆಗಿರ್ಬೋದು? ಆನ್ ಹೀಟಿಂಗ್ ಟಿನ್ ಬಿಕಮ್ಸ್ ಥಿನ್. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿದೆ. So, shall we move to next question? Next question ಗೆ ಹೋಗೋಣವಾ? Okay, we can easily compress the gases, but we can't compress water. This is the reason for this. ನಾವು gases ನ compress ಮಾಡಬಹುದು, ಅಂದ್ರೆ ಅನಿಲಗಳನ್ನ ಸಂಕುಚಿತಗೊಳಿಸಬಹುದು, ಆದರೆ ನೀರನ್ನ ಸಂಕುಚಿತಗೊಳಿಸೋದಾಗಲ್ಲ. ಇದಕ್ಕೆ ರೀಸನ್ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ನಂಬರ್ 60. Pressure overcoming the replaces between the molecules. Repulsions, ಅದರಲ್ಲಿ ರಿಪಲ್ಷನ್ಸ್ ಆಗತ್ತೆ molecules ಅಲ್ಲಿ. ಸೊ ಇದೇ ರೀಸನ್ ಆಗಿದೆ. ಅಂದ್ರೆ ರಿಪಲ್ಷನ್ ಅಂತ ಹೇಳಿದ್ರೆ ವಿಕರ್ಷಣೆಗೊಳ್ಳದೆ ಇದಕ್ಕೆ ರೀಸನ್ ಆಗಿದೆ. There are two wooden pieces as shown in the figure. One piece is leaning against the wall and from side A and the other wall from side B, and in this case ಇರುವ ಎರಡು ಮರತುಂಡುಗಳಿಗೆ ಒಂದನ್ನು ಎ ಮುಖದಿಂದ ಗೋಡೆಗೆ ಬರಗಿಸಿದೆ, ಇನ್ನೊಂದನ್ನು ಬಿ ಕಡೆಯಿಂದ ಬರಗಿಸಿದೆ. ಈ ಸಂದರ್ಭದಲ್ಲಿ ರೀಸನ್ಸ್ ನ ನೋಡ್ಕೊಳ್ಳಿ. ರೀಸನ್ ಅನ್ನ ನೋಡಿ ಯಾವ್ದು ಆನ್ಸರ್ ಆಗಿರ್ಬೋದು ಅಂತ ನೀವು ನನಗೆ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಆಪ್ಷನ್ ಬಿ ಸೈಡ್ ಎಕ್ಸರ್ಟ್ಸ್ ಮೋರ್ ಪ್ರೆಷರ್ ಆನ್ ಎ ವಾಲ್. ಬಿ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದು ಮೋರ್ ಪ್ರೆಷರ್ ವಾಲ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. Next question number 62. The red hot wood charcoal and the blowing air catches the fire. This is because ಇದಲಿನ ಕೆಂಡವನ್ನು ಬೀಸಣಿಗೆಯಿಂದ ಬೀಸಿದಾಗ ಹೊತ್ತಿಕೊಳ್ಳಲು ಕಾರಣ. ಮನೇಲಿ ನೋಡಿದೀರಾ, ಅಮ್ಮ ಅಡಿಗೆ ಮಾಡುವಾಗ ಊದ್ತಾರೆ. ಊದ್ಕೊಂಡಾಗ ಏನಾಗುತ್ತೆ? ಬೆಂಕಿ ಊದ್ತಾರೆ. ಊದಿನ ಕೊಳವೆ ಇರತ್ತೆ, ಕೊಳವೆಲಿ ಊದ ತಕ್ಷಣ ಬೆಂಕಿ ಹತ್ಕೊಳ್ಳತ್ತೆ. ಇದಕ್ಕೆ ರೀಸನ್ ಯಾಕೆ ಅಂತ ಒಂದಿನಾದ್ರೂ ನಿಮಗೆ ಅನ್ಸಿದ್ಯಾ? ರೀಸನ್ ಇದೇ ಇರ್ಬೋದು ಅಂತ. The pressure surrounding the charcoal decreases air force from the all sides. ಪ್ರೆಷರು ಕೆಂಡ ಸುತ್ತ ಗಾಳಿಯ ಒತ್ತಡ ಕಡಿಮೆ ಆಗಿ ಸುತ್ತಲಿ ಗಾಳಿ ಒಂದೇ ಬಾರಿ ಬೀಸುವುದು. ಆಪ್ಷನ್ ಸಿ ರೈಟ್ ಆನ್ಸರ್. So next question ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? A potter places a strip of cloth at 20 centimeter diameter on his head. Another potter B places a strip of cloth of 10 centimeter on his head. If both of them carry the object on the same mass on their head, then A ಎಂಬ ಕೂಲಿಯವನು 20 ಸೆಂಟಿಮೀಟರ್ ವ್ಯತ್ಯಾಸವಿರುವ ಬಟ್ಟೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಬಿ ಎಂಬ ವ್ಯಕ್ತಿಯನ್ನು ಇನ್ನೊಬ್ಬ ಕೂಲಿಯವನು 10 ಸೆಂಟಿಮೀಟರ್ ವ್ಯತ್ಯಾಸವಿರುವ ಬಟ್ಟೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇಬ್ಬರು ಒಂದೇ ತೂಕದ ವಸ್ತುವನ್ನು ತಲೆ ಮೇಲೆ ಹೊತ್ತರೆ ಯಾರ ಅಂದ್ರೆ ಇಲ್ಲಿ ಪ್ರೆಷರ್ ಅನ್ನೋದು ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ ಅಥವಾ ಯಾವ ತರ ಬಲ ಪ್ರಯೋಗ ಆಗತ್ತೆ ಇಬ್ರು ತಲೆ ಮೇಲೆ ಮತ್ತೆ ಬಿ ಮೇಲೆ ಅಂತ ಕೇಳಿದ್ದಾರೆ. ಸೂಕ್ತವಾದ ಆನ್ಸರ್ ಯಾವುದು ಅಂತ ಹೇಳಿ ನೋಡೋಣ. ಯಾವ್ದಾಗಿರ್ಬೋದು ಅಂತ ನಿಮ್ಗೆ ಅನ್ಸ್ತಾ ಇದೆ? ಕ್ವಶನ್ ನಂಬರ್ 63. ದ ಪ್ರೆಷರ್ ಎಕ್ಸರ್ಟೆಡ್ ಬಿ ಈಸ್ ಮೋರ್. ಬಿಗೆ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗತ್ತೆ. ಯಾಕೆ ಅಂದ್ರೆ ಬಿ ಎಂಬ ವ್ಯಕ್ತಿ 10 ಸೆಂಟಿಮೀಟರ್ ವ್ಯಾಸದ್ದು, ಅವರು 20 ಸೆಂಟಿಮೀಟರ್ ವ್ಯಾಸ. ಇದು ಸ್ವಲ್ಪ ದಪ್ಪ ಇದೆ, ಅಂದ್ರೆ ಡಯಾಮೀಟರ್ ಜಾಸ್ತಿ ಇರೋದ್ರಿಂದ, ಇದು ಡಯಾಮೀಟರ್ ಕಡಿಮೆ ಇರೋದ್ರಿಂದ ಬಿ ನಲ್ಲಿ ಜಾಸ್ತಿ ಫೋರ್ಸ್ ಎಕ್ಸರ್ಟ್ ಆಗತ್ತೆ ಕಂಪೇರ್ಡ್ ಟು ಎ. When a bullet is fired from a gun, ಒಂದು ಬಂದೂಕಿನಿಂದ ಗುಂಡು ಹಾರಿದಾಗ ಅಂದ್ರೆ ವೇಗೋತ್ಕರ್ಷ ಯಾವ ತರ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಇದರಲ್ಲಿ ಕ್ವಶನ್ಸ್ ಇದೆ. ಇದರಲ್ಲಿ ಆನ್ಸರ್ the gun acquires equal and opposite momentum that of bullet. Equal and opposite momentum that of the bullet. Option C is the right answer. Option C right ಆಗಿದೆ. ಸೊ ಫಿಸಿಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದೀನಿ. ನಿಮ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ
ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಲೆಸನ್ ಕೆಮಿಸ್ಟ್ರಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಬಯಾಲಜಿ ಮಾಡೋಣ, ಆಮೇಲೆ ಮ್ಯಾಥ್ಸ್ ಮಾಡೋಣ. ನಿಮ್ಗೆ ಮ್ಯಾಥ್ಸೇ ಮೊದಲು ಮಾಡ್ಬೇಕಾ, ಯಾವ್ದು ಮಾಡ್ಬೋದು, ನಿಮ್ಗೆ ಯಾವ್ದು ಮಾಡಿದ್ರೆ ನಿಮ್ಗೆ ಅನುಕೂಲ ನೆಕ್ಸ್ಟ್ ಲೆಸನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.